ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಮಡಕೆಯ ಮಾಡುವೊಡೆ ಮಣ್ಣೆ ಮೊದಲು, ಮಡಕೆಯ ಮಾಡುವೊಡೆ ಮಣ್ಣೆ ಮೊದಲು, ತೊಡುಗೆಯ ಮಾಡುವೊಡೆ ಹೊನ್ನೆ ಮೊದಲು, ತೊಡುಗೆಯ ಮಾಡುವೊಡೆ ಹೊನ್ನೆ ಮೊದಲು, ಮಡಕೆಯ ಮಾಡುವೊಡೆ ಮಣ್ಣೆ ಮೊದಲು. ಶಿವಪಥವನರಿವೊಡೆ ಗುರುಪಥವೇ ಮೊದಲು, ಶಿವಪಥವನರಿವೊಡೆ ಗುರುಪಥವೇ ಮೊದಲು, ಕೂಡಲ ಸಂಗಮ ದೇವರನರಿವೊಡೆ ಶರಣರ ಸಂಘವೇ ಮೊದಲು ಮೊದಲು, ಕೂಡಲ ಸಂಗಮ ದೇವರನರಿವೊಡೆ ಶರಣರ ಸಂಘವೇ ಮೊದಲು ಮೊದಲು, ಮಡಕೆಯ ಮಾಡುವೊಡೆ ಮಣ್ಣೆ ಮೊದಲು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪ್ರಥಮದಲ್ಲಿ ಎನ್ನಾತ್ಮ ಕಲ್ಯಾಣ ಕರ್ತೃಗಳಾಗಿರುವಂಥ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅನಂತ ಕರುಣಾಮೂರ್ತಿಗಳಾಗಿರುವಂಥ ಸದ್ಗುರುವಿನ ಪಾವನ ಚರಣಾರವಿಂದಗಳ ಹೃತ್ಪದ್ಮದಲ್ಲಿ ಸ್ಥಾಪಿಸಿಕೊಂಡು ಈ ಒಂದು ಮಹಾಮನೆಯ ಸಂಸ್ಥಾಪಕರಾಗಿರುವಂಥ ಪರಮ ಪೂಜ್ಯರು ಅನಂತ ಕರುಣಾಮೂರ್ತಿಗಳು ಹದಳು ಹೃದಯದವರು ಆಗಿರುವಂಥ ಪೂಜ್ಯ ಅಪ್ಪಾಜಿಯವರ ಶ್ರೀಚರಣಗಳಲ್ಲಿ ಅನಂತ ಶರಣುಗಳನ್ನು ಸಮರ್ಪಣೆ ಮಾಡಿ, ಈ ಒಂದು ಪ್ರಾತಃ ಕಾಲದಲ್ಲಿ ಚಿಂತನೆಗಾಗಿ ಕೇಳಿ ತಾವೆಲ್ಲರೂ ಕೂಡ ತಮ್ಮ ಜೀವನದಲ್ಲಿ ಜೀವನ ಧನ್ಯವನ್ನು ಮಾಡಿಕೊಳ್ಳಬೇಕು ಅಪೇಕ್ಷೆಯಿಂದ ಆಗಮಿಸಿರುವ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ, ಇಲ್ಲಿ ಇವತ್ತಿನ ದಿವಸ ವಿಶ್ವಗುರು ಅನ್ನಬಸವಣ್ಣನವರ ಒಂದು ವಚನ, ಮಡಿಕೆಯ ಮಾಡುವರೆ ಮಣ್ಣೆ ಮೊದಲು, ತೊಡುಗೆಯ ಮಾಡುವರೆ ಹೊನ್ನೆ ಮೊದಲು, ಶಿವಪಥ ಅರಿವೊಡೆ ಗುರುಪಥವೇ ಮೊದಲು ಮೊದಲು, ನಮ್ಮ ಕೂಡ್ಲ ಸಂಗನ ಶರಣರ ಸಂಘವನೇ ಮೊದಲು ಅನ್ನುವಂಥ ಮಾತು. ಮಡಿಕೆ ಮಾಡಬೇಕಾದ್ರೆ ಮಣ್ಣನ್ನೇ ಮೊದಲಬೇಕು. ಸಾಮಾನ್ಯವಾಗಿ ಲೌಕಿಕವಾಗಿರ್ತಕ್ಕಂಥ ಎರಡು ದೃಷ್ಟಾಂತ, ಮಣ್ಣಿಲ್ಲದೆ ಮಡಿಕೆ ಆಗೋದಿಲ್ಲ. ಮೊಟ್ಟ ಮಂದಿಗೆ ಮಣ್ಣಿದ್ದಾಗನೇ ಮಡಿಕೆಯನ್ನು ಮಾಡಲಿಕ್ಕೆ ಹೆಂಗ ಮುಖ್ಯವಾಗಿ ಬೇಕವು ಹಾಗೆ ತೊಡುಗೆ ಅಂತಂದ್ರೆ ಬಂಗಾರ ಚಿನ್ನದ ಆಭರಣಗಳು ಮಾಡಬೇಕಾದ್ರೆ ಬಂಗಾರವೇನು ಮೊದಲು ಬೇಕು. ಬಂಗಾರದಿಂದ ಆಭರಣ ಆಗೋದಿಲ್ಲ. ಆಭರಣ ಆಗ್ಬೇಕಾದ್ರೆ ಬಂಗಾರ ಬೇಕು. ಮಡಿಕೆ ಆಗ್ಬೇಕಾದ್ರೆ ಮಣ್ಣು ಬೇಕು. ಮಣ್ಣಿಲ್ಲದೆ ಮಡಿಕೆ ಆಗೋದಿಲ್ಲ. ಹಾಗೆ ಇಲ್ಲಿ ಶಿವಪಥ ಅರಿವೊಡೆ ಅಂದ್ರೆ ಪರಮಾತ್ಮನ ನಿಲುವು ನಮಗೆ ಗೊತ್ತಾಗಬೇಕಾಗಿತ್ತು ಅಂದ್ರೆ ಎಲ್ಲಿ ಹೋಗ್ಬೇಕು. ಈಗ ಪರಮಾತ್ಮ ಎಲ್ಲ ಕಡೆ ತುಂಬಿದಾನಂದ್ರೂ ಕೂಡ ನಮಗೆ ನೋಡುವ ದೃಷ್ಟಿ ಇರಂಗಿಲ್ಲ. ನೋಡ್ತಕ್ಕಂಥ ಚಕ್ಷುಗಳು ಬೇರೆನೇ ಅದಾವು. ಹಾಗೆ ಪರಮಾತ್ಮ ಎಲ್ಲೆಲ್ಲೂ ವಿಶೇಷ ರೂಪದಿಂದ ನಮ್ಮೆಲ್ಲರ ಅಂತಃಕರಣದಲ್ಲಿ ಇದ್ರು ಕೂಡ ಸಾಮಾನ್ಯ ರೂಪದಲ್ಲಿ ಜಗತ್ತಿನೇ ತುಂಬಿಕೊಂಡಿರ್ತಕ್ಕಂಥ ಪರಮಾತ್ಮ ಭಗವಂತ ನಮ್ಮ ಕಣ್ಣಿಗೆ ಗೋಚರ ಆಗೋದಿಲ್ಲ. ಆದ್ರೆ ಗೋಚರ ಆಗ್ಬೇಕು, ನಾವು ಪರಮಾತ್ಮನ ನಿಲುವನ್ನು ಕಾಣ್ಬೇಕು ಅಥವಾ ಪರಮಾತ್ಮನ ಭಕ್ತಿ ಅನ್ನುವಂಥದ್ದನ್ನ ಮಾಡ್ಬೇಕು ಅಂದ್ರೆ ನಾವು ಎಲ್ಲಿ ಹೋಗ್ಬೇಕು ಅಂತ ಗುರುಪಥ ಅಂದ್ರೆ ಸದ್ಗುರುನಾಥರ ಸನ್ನಿಧಾನದಲ್ಲಿ ಹೋಗಬೇಕು ಅಂತ ಈ ವಚನದಲ್ಲಿ ಹೇಳ್ತಾರ ಅವ್ರು. ಅಂದ್ರೆ ನಮ್ಮ ಕೂಡ್ಲ ಸಂಘನ ಶರಣರ ಸಂಘವನೇ ಮೊದಲು ಮೊದಲು ಅಂದ್ರೆ ಆ ನಿಲುವನ್ನು ಅರಿತಿರ್ತಕ್ಕಂಥವ್ರ ಸಂಘವನ್ನು ಮಾಡ್ಬೇಕು. ಪರಮಾತ್ಮನ ನಿಲುವು ನಮಗ ಗೊತ್ತಾಗಬೇಕು ಅಥವಾ ಪರಮಾತ್ಮನ ಭಕ್ತಿ ಅಂತಕ ಮಾಡುವ ದಾರಿ ನಮಗ ಬೇಕಾಗಿತ್ತು ಅಂತಂದ್ರೆ ಆ ಭಕ್ತಿ ಮಾಡಿದಿರ್ತಕ್ಕಂಥವ್ರ ಅಂಥವ್ರ ಸಂಘವನ್ನೇ ನೀನು ಮಾಡು. ಹಂಗ ಸಂಘವದಲ್ಲಿ ನೀ ಹೋದಿ ಅಂತ ಕೇಳಿದ್ರೆ ನಿನಗೆಲ್ಲವನ್ನ ಜ್ಞಾನವನ್ನ ಮಾಡಿ ಕೊಡ್ತಾರೆ ಯಾರು? ಗುರುಗಳು. ಸಂಘಗಳು ಬಹಳ ಅದಾವ. ಪರಮಾತ್ಮನ ಸಂಘ ತೋರಿಸೋರು ಬೇರೆ ಇದಾರ. ಈ ಲೌಕಿಕದಲ್ಲಿ ಅನೇಕ ಪ್ರಕಾರವಾಗಿರ್ತಕ್ಕಂಥ ಸಂಘಗಳದಾವ. ಆ ಸಂಘದಲ್ಲಿ ನಾವು ಹೋದಿವಂದ್ರೆ ಹಂಗ ಆಗ್ತೀವಿ.
ಹೆಂಗ ಮೊದಲ ನೀರ ಬೆಳ್ಳಗನೆ ಇರ್ತದ, ಆ ನೀರಿಗೆ ಯಾವ್ಯಾವ ಕಲರ್ ನಾವು ಹಾಕ್ತಿವ್ ಹಂಗ ಅದು ಕಲರ್ನ ಕಾಣಿಸ್ತತಿ ನೀರು. ಹಾಗೆ ನಮ್ಮ ಮನಸ್ಸಾದ್ರೂ ಸಹಿತ ಮೊದಲು ಪರಿಶುದ್ಧವಾಗಿನೇ ಇತ್ತು. ಹೆಂಗ ನಾವು ದೊಡ್ಡವರಾಗ್ತೀವಿ ಹಂಗಂಗ ನಾವು ಈ ವಿಷಾದಿಗಳ ಸಂಘ ಅಥವಾ ದುಷ್ಟರ ಸಂಘದಿಂದ ನಮ್ಮ ಮನಸ್ಸೆಲ್ಲ ಏನಾಗಿದೆ ಅಂತ ಕೇಳಿದ್ರೆ ಮಲಿನ ಆಗಿಬಿಟ್ಟಿರ್ತದ. ಅಂತ ಮಲಿನವಾಗಿರ್ತಕ್ಕಂಥ ನಮ್ಮ ಮನಸ್ಸು ಪರಿಶುದ್ಧವಾಗಬೇಕು. ಆ ಪರಿಶುದ್ಧವಾಗಿರ್ತಕ್ಕಂಥ ಮನಸ್ಸಿನಲ್ಲಿ ಪರಮಾತ್ಮನನ್ನ ನೋಡ್ಬೇಕಾಗ್ಯದ. ಅದಕ್ಕೆ ಆ ಪರಿಶುದ್ಧ ಮಾಡ್ಕೋಬೇಕಾಗ್ಯದ ಭಕ್ತಿಯಿಂದ ಅಥವಾ ಸಂತರ ಶರಣರ ಸಂಘದಿಂದ. ಆ ಪವಿತ್ರವಾಗಿರ್ತಕ್ಕಂಥ ಮನಸ್ಸು ಯಾರು ಮಾಡಿಕೊಂಡಿರ್ತಾರ ಅವ್ರ ಸಂಘದಲ್ಲಿ ನಾವು ಹೋದಿವಿ ಅಂತ ಕೇಳಿದ್ರೆ ನಮ್ಮ ಮನಸ್ಸು ಕೂಡ ಪರಿಶುದ್ಧ ಆಗ್ತದೆ. ಅದಕ್ಕಾಗಿ ಸಂಘವನ್ನ ನಾವು ಹೆಂಗ್ ಮಾಡ್ತೇವೆ ಹಂಗ ನಮ್ಮ ಬುದ್ಧಿ ಪರಿವರ್ತನೆ ಆಗ್ತಾವ. ಅದಕ್ಕೆ ಕುಡುಕರ ಸಂಘ ಮಾಡಿದ ಅಂತ ಕೇಳಿದ್ರ ಒಂದ್ 4 ದಿವಸದಲ್ಲಿ ಕುಡಿದನ್ ಕಲಿತ. ಆಮೇಲೆ ಮತ್ತೆ ಜಗಳ ಗಂಟರ ಸಂಘ ಮಾಡಿದ ಜಗಳ ಮಾಡಕ್ ಕಲಿತ. ಸೇದವರ ಸಂಘ ಮಾಡಿದ ಅಂತ ಕೇಳಿದ್ರೆ ಸೇದಲಿಕ್ಕೆ ಆರಂಭ ಮಾಡ್ತಾನ. ಹಾಗೆ ಭಕ್ತಿ ಮಾಡೋರು ಸಂಘ ಮಾಡಿದ ಅಂತ ಕೇಳಿದ್ರೆ ನಾವು ಹಂಗ ಭಕ್ತಿ ಮಾಡ್ಬೇಕು ಅಂತಕ್ಕಂಥ ಭಾವ ಬರ್ತದ. ಅದಕ್ಕ ನಾವೇನ್ ಅದಕ್ಕನ ಸರ್ವಜ್ಞಕಾರರು ಒಂದು ವಚನದಲ್ಲಿ ಹೇಳ್ಕೊಂಡ್ ಬಂದ್ರು. ಏನು ಅಂತ ಕೇಳಿದ್ರೆ ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ, ದುರ್ಜನರ ಸಂಘವದು ಬಚ್ಚಲಿನ ರೊಜ್ಜನಂತಿವುದು ಸರ್ವಜ್ಞ ಅಂತ ತಿಳ್ಕೊಂಡು. ಸಜ್ಜನರ ಸಂಘ ಹೆಂಗಿರ್ತದ ಅಂತ ಕೇಳಿದ್ರೆ ಜೇನುತುಪ್ಪ ತಿಂದ್ರೆ ಯಾರಿಗೆ ಕೆಟ್ಟ ಆಗ್ತದ? ಆಗೋದಿಲ್ಲ. ಮೈಗೂ ಮನಸ್ಸಿಗೂ ಆನಂದ ಆಗ್ತದೆ. ಹಂಗ ಸಜ್ಜನರು ಇರ್ತಾರ ಅಂತ ಅರ್ಥ. ಆಮೇಲೆ ದುರ್ಜನರು ಹೆಂಗಿರ್ತಾರ ಅವರು ಅಂತ ಕೇಳಿದ್ರೆ ಬಚ್ಚಲಿನ ರೊಜ್ಜನಂತೆ ಹೋದು. ಬಚ್ಚಲಿನ ರೊಜ್ಜು ನೋಡ್ರಿ, ಹೆಜ್ಜೆ ಹೆಜ್ಗೆನೆ ಎಳಿ ಬೀಳೋದು, ಹೆಜ್ಜೆ ಹೆಜ್ಗೆನೆ ಜಾರಿ ಬೀಳೋದು. ಅದ್ರ ಅರ್ಥ ಏನಂತ ಕೇಳಿದ್ರೆ ಜೀವನದಲ್ಲಿ ದುಷ್ಟರ ಸಂಘ ಜರ ಮಾಡಿದೆ ಅಂತ ಕೇಳಿದ್ರೆ ಹೆಜ್ಜೆ ಹೆಜ್ಗೆ ನಮಗೆ ದುಃಖ ಆಗದ ಜೀವನದಲ್ಲಿ ಅಂತ. ಅದಕ್ಕಾಗಿ ಅಂತವರ ಸಂಘವನ್ನ ನೀ ಬಿಡು ಅಂತ ಅವರು ಹೇಳ್ತಾರ ಸರ್ವಜ್ಞಕಾರರು ಕೂಡ. ಇಲ್ಲಿ ತುಕಾರಾಮ್ ಮಹಾರಾಜರು ಕೂಡ ತಮ್ಮ ಅಭಂಗದಲ್ಲಿ ಮರಾಠಿಯಲ್ಲಿ ಹೇಳ್ಕೊಂಬಂದ್ರು. ಏನ್ ಹೇಳ್ಕೊಂಬರ್ತಾರ ಅಂತ ಕೇಳಿದ್ರೆ ಏನ್ ಬೇಡಿಕೋತಾರ ಭಗವಂತನ ಕುರಿತು, ಹೇ ಪಾಂಡುರಂಗ ನನಗಿಂತದನೋ ಗುಣ ಕೊಡು ಅಂತ ಹೇಳಿ. ನಲಿಗೆ ಮುಕ್ತಿ ಧನ ಸಂಪದ ಸಂತ ಸಂಘ ದೇಹಿಸದ. ಇದರಲ್ಲಿ ಏನ್ ಹೇಳ್ತಾರಂತ ಕೇಳಿದ್ರೆ ಅವರು ನಲಿಗೆ ಮುಕ್ತಿ ನಲಿಗೆ ನಲಿಗೆ ಅಂದ್ರ ನನ್ನ ಮೋಕ್ಷ ಕೊಡಾಕ್ ಹೋಗ್ಬೇಡ, ಮತ್ತ ಧನ ಸಂಪತ್ತು ಕೂಡ ನನಗೆ ಕೊಡ್ಲಿಕ್ಕೆ ಹೋಗ್ಬೇಡ. ಮೋಕ್ಷನೂ ಬೇಡ, ಧನ ಸಂಪತ್ತನೂ ಬೇಡ, ಮತ್ತೇನ್ ಬೇಕು? ಸಂತ ಸಂಘ ದೇಹಿಸದ ಅಂದ ಸಂತ ಶರಣರ ಮಹಾತ್ಮರ ಶಿವಯೋಗಿಗಳ ಸಂಘದಲ್ಲಿ ನೀ ನನಗೆ ಕೊಟ್ಟಿ ಅಂತ ಕೇಳಿದ್ರೆ ಅದರಲ್ಲಿ ಎಲ್ಲ ಅದ ಅಂತ ಕೇಳ್ತಾರ ಅವರು. ಅದಕ್ಕನೆ ಬ್ರಹ್ಮ ಪದವಿ ಏನೋಲೆ, ರುದ್ರ ಪದವಿ ಏನೋಲೆ, ವಿಷ್ಣು ಪದವಿ ಏನೋಲೆ, ನಿಮ್ಮ ಶರಣರ ಸುಳ್ನುಡಿಯ ಒಂದು ಅರಗಳಿಗೆ ಎತ್ತಡೆ ನಿಮ್ಮ ನಿತ್ಯ ಕಾನ ರಾಮನಾಥ ಅಂದ್ರೆ ಹೇಳ್ಕೊಂಬರ್ತಾರ ಅವರು. ಇಂದ್ರ ಪದವಿ, ವಿಷ್ಣು ಪದವಿ, ರುದ್ರ ಪದವಿ, ಆಮೇಲೆ ಬ್ರಹ್ಮ ಪದವಿ, ಈ ಪದವಿಗಿಂತ ಹೆಚ್ಚಿನ ಪದವಿನೇ ಇಲ್ಲ. ಆದ್ರೂ ಸಹಿತವಾಗಿ ಶರಣರಲ್ಲಿ ಬೇಡಿಕೊಳ್ತಾರ. ಏನ್ ಬೇಡಿಕೊಳ್ತಾರ ಅಂತ ಕೇಳಿದ್ರೆ ರುದ್ರ ಪದವಿ ಏನು ಅಲ್ಲಿ, ಆಮೇಲೆ ವಿಷ್ಣು ಪದವಿನೂ ನಾವಲ್ಲಿ, ಬ್ರಹ್ಮ ಪದವಿನೂ ಕೂಡ ನಾನು ಕೊಡಕ್ ಹೋಗ್ಬೇಡ. ಮತ್ ಏನ್ ಬೇಕು ಅಂತ ಕೇಳಿದ್ರೆ ನಿಮ್ಮ ಶರಣರ ಅಂದ್ರೆ ಶರಣರ ಅನುಭವವನ್ನ ಪಡೆದಿರ್ತಕ್ಕಂಥವರ ಸಹವಾಸವನ್ನ ನನಗೆ ಇಲ್ಲಿ ಕೊಟ್ಟಿ ಅಂದ್ರೆ ನಿಮ್ಮನ್ನ ನಾ ಇಲ್ಲಿ ನೋಡ್ಬೋದು ಅಂತೇಳಿ ಅವರು ಕೂಡ ಅಲ್ಲಿ ಹೇಳ್ಕೊಂಬಂದಾರ ಶರಣರು ಕೂಡ. ಅದಕ್ಕಾಗಿ ಅಂತ ಒಂದು ಶಕ್ತಿ ಏನಿರ್ತದ ಪಾರ್ವತಿಕ, ಅಂತ ಒಂದು ಪವರ್ಫುಲ್ ಶಕ್ತಿ ಏನಿರ್ತದ ಅಂತ ಕೇಳಿದ್ರೆ ಈ ಒಂದು ಶರಣರ ಸಂಘ ಮಾಡೋದ್ರಿಂದ ಎಂತ ಪಾಪಿ ಪುರುಷ ಇದ್ರು ಪುಣ್ಯಾತ್ಮ ಮಾಡ್ತಕ್ಕಂಥ ಶಕ್ತಿ ಆ ಮಹಾತ್ಮನಲ್ಲಿ ಇರ್ತದ, ಆ ಸಂಘದಲ್ಲಿ ಇರ್ತದ. ಎಂತ ಒಂದು ಅಧರ್ಮವಂತ ಮನುಷ್ಯ ಇದ್ರು ಕೂಡ ಧರ್ಮವಂತನಾಗಿ ಪರಿಣಾಮವಂತ, ಎಂತ ಒಂದು ದುಷ್ಟ ಬುದ್ಧಿ ಮನುಷ್ಯ ಇದ್ರು ಕೂಡ ಬುದ್ಧಿ ಶುದ್ಧ ಮಾಡಿಕೊಳ್ತಾನ. ಅದಕ್ಕಾಗಿ ನೀನ್ ಮಾಡುವಂತ ಕೇಳಿದ್ರೆ ಅಂಥವ್ರ ಸಂಘವನ್ನು ಮಾಡು. ಅಂಥವ್ರ ಸಂಘದಲ್ಲಿ ಅವನ ಬುದ್ಧಿ ಪರಿವರ್ತನೆ ಮಾಡೋ ಶಕ್ತಿ ಇರ್ತದ. ಅದು ಹೆಂಗ್ರಿ ಅಂತ ಕೇಳಿದ್ರೆ ಬಸವಣ್ಣನವರು ಇರುವಂತಹ ಕಾಲದಲ್ಲಿ ವಿಶ್ವಗುರು ಬಸವಣ್ಣ, ಭಕ್ತಿ ಭಂಡಾರಿ ಬಸವಣ್ಣ ಅಂಥೇಳಿ, ಅನ್ನ ಬಸವಣ್ಣ ಅಂತೇಳಿ ಹೆಸರು ಪಡೆದಾರವ್ರು. ಬಸವಣ್ಣನವರ ಮನೆಯೊಳಗ 1,96,000 ಗಣಗಳಿಗೆ ಅನ್ನ ದಾಸೋಹ ಮಾಡ್ತಿದ್ರಂತ. ಎಲ್ಲರೂ ಪ್ರಸಾದ ಮಾಡಿ ಬರ್ತಿದ್ರಂತ. ಒಬ್ಬ ಕಳ್ಳ ಮನುಷ್ಯ ಇದ್ದ. ಕಳ್ಳ ಏನ್ ಮಾಡಿದ ಅಂತ ಕೇಳಿದ್ರೆ ಇಲ್ಲಿ ಪ್ರಸಾದ ವ್ಯವಸ್ಥೆ ಅಂತ ಐತಿ ಬಸವಣ್ಣರ ಮನೆಯಾಗ. ಆದ್ರ ಅಲ್ಲಿ ಏನ್ ಮಾಡ್ಬೇಕಂತ ಕೇಳಿದ್ರೆ ಲಿಂಗ ಪೂಜೆ ಮಾಡಿಸ್ಕೊಂಡು ಅವ್ರು ಏನ್ ಮಾಡ್ತಾರ ಪ್ರಸಾದ ಕೊಡ್ತಾರ.
ನಮ್ಮಂತಿಕಾರ ಲಿಂಗ ಇಲ್ಲ, ನಾವರ ಕಳ್ತನ ಮಾಡಕ್ ಬಂದವ್ರು, ಹೆಂಗ್ ಮಾಡೋದು ಈಗ ಅಂಥೇಳಿ ಅಂಗಳದಾಗ ಬಿದ್ದಿರ್ತಕ್ಕಂಥ ಒಂದು ಕಲ್ ತಗೊಂಡು ಅರ್ಬ್ಯಾ ತಗೊಂಡು ಕಟ್ಕೊಂಡು ಹೋದ. ಎಲ್ಲರೂ ದಾಸೋಹಕ್ಕ ಪ್ರಸಾದಕ್ಕ ಸಾಲೆ ಕೂತಿದ್ರು. ಇವನು ಹೋಗಿ ಕುಂತ ಏನ್ ಮಾಡಿದ, ಎಲ್ಲಾರು ಲಿಂಗ ಪೂಜೆ ಮಾಡಿಕೊಂಡು ಪ್ರಸಾದ ಮಾಡ್ಬೇಕಲ್ಲ, ತೆಗೆದ್ರು ಲಿಂಗವನ್ನ. ನೀವು ತೆಗಿಲಿಕ್ಕೆ ನಾಚಿಕೆ ಪಟ್ಟ, ಯಾಕೆ ಒಂದು ಲಿಂಗ ಅಲ್ಲ, ಈ ಒಂದು ಕಲ್ಲು ಅದ ಅದು. ಆ ಬಸವಣ್ಣವ್ರು ನೋಡ್ಕೋತ ಬರಾತಿದ್ರು. ಯಾಕ ನೀನ್ ಯಾಕೆ ತೆಗ್ದಿಲ್ಲ ಅಂತ ಕೇಳಿದ್ರು. ಯಾಕಂತ ಕೇಳಿದ್ರೆ ಅದು ಕಲ್ಲಿತ್ತು, ಎಲ್ಲಾರು ಲಿಂಗ ಪೂಜೆ ಮಾಡುವಾಗ ಇವ್ ಲಿಂಗ ಕಲ್ಲ ಯಾಕೆ ತಗೊಂಡು ಪೂಜೆ ಮಾಡ್ತಾನ, ಎಲ್ಲಾರು ನೋಡಿದ್ರ ಅಂದ್ರೆ ನಾನು ಆಚಿಕೆ ಪಟ್ಟ. ಬಸವಣ್ಣವ್ರು ಹೇಳಿಬಿಟ್ಟ, ಇಲ್ರಿ ನಾ ಏನದೇನ ಅಂತ ಕೇಳಿದ್ರೆ ನಾ ಶರಣಲ್ಲ, ನಾನು ನಿಜವಾಗಿರ್ತಕ್ಕ ನಾನು ಕೊಳ್ಳಾಗ ಕಲ್ಲಿಲ್ಲ, ಇದು ಲಿಂಗ ಅಲ್ಲ, ಇದು ಕಲ್ಲದೆ. ಇದು ಈ ಕಲ್ಲು ಪೂಜೆ ಹೆಂಗ್ ಮಾಡೋದು ಅಂತ ತಿಳ್ಕೊಂಡು ನಾನೇ ಬಿಟ್ಟಿದ್ದೀನಿ ಅಂತಂದ. ನೋಡನ್ ಬಿಚ್ಚಪ್ಪ ಅಂದ್ರ ಅವರು ತೆಗದ ಬಿಚ್ಚಿದ್ರು. ಬಿಚ್ಚಿದ ತಕ್ಷಣ ಅದು ಏನಾಗಿತ್ತಂತ ಕೇಳಿದ್ರೆ ಅದು ಕಲ್ಲನೇ ಇತ್ತು. ಬಸವಣ್ಣವ್ರೊಂದು ಮಾತಂದ್ರು, ಎಷ್ಟೋ ಜನ ಲಿಂಗವನ್ನ ಕಲ್ಲು ಅಂತ ತಿಳ್ಕೊಂಡು ಗೂಟಿಗೆ ಹಾಕೊಂಡು ಅಡ್ಡಾಡ್ತಾರ, ಕೊಳ್ಳ ಹಾಕೋದಿಲ್ಲ. ಅಂಥದ್ರಲ್ಲಿ ನೀ ಏನಂತ ಕೇಳಿದ್ರೆ ಕಲ್ಲು ಅಂಗಳದಾಗ ಬಿದ್ದಿರ್ತಕ್ಕಂಥ ಒಂದು ಕಲ್ಲಿಗೆ ಲಿಂಗ ಅಂತ ಕಟ್ಕೊಂಡಿದ್ದಿಲ್ಲ, ನಿನ್ಕಿಂತ ಶ್ರೇಷ್ಠ ಶರಣರು ಯಾರ್ದಾರಪ್ಪ ಅಂತಂದ್ರಂತೆ ಬಸವಣ್ಣವ್ರು. ಹಾಗೆ ಹೇಳು ತಾತ್ಪರ್ಯ ಆವಾಗ ಅವ್ನ ಮನಸ್ಸಿಗೆ ಪರಿಣಾಮ ಆತು. ಯಾರಿಗೆ? ಕಳ್ಳನಿಗೆ. ಏನಾತು ಅಂತ ಕೇಳಿದ್ರೆ ಇಂಥವ್ರ ಒಂದು ಸಂಘದಲ್ಲಿ ಬಂದಾಗ ಅವನ ಮನಸ್ಸಿಗೆ ಏನು ಪರಿಣಾಮ ಆತು ಅಂತ ಕೇಳಿದ್ರೆ, ಅಲ್ಲ ನಾನು ಪ್ರಸಿದ್ಧ ಕಳ್ಳ ಇದ್ರು ಕೂಡ, ನನ್ನಲ್ಲಿ ಕಲ್ಲಿದ್ರು ಕೂಡ ಬಸವಣ್ಣನವ್ರು ಎಷ್ಟು ಮನಸ್ಸದವ್ರು ದೊಡ್ಡದ, ಅದಕ್ಕೆ ಶರಣರಾಗಿ ಹೋಗ್ಬಿಟ್ರು, ಅದಕ್ಕೆ ವಿಶ್ವಗುರು ಬಸವಣ್ಣವ್ರು ಅಂತಾಗಿ ಆಗಿ ಹೋದ್ರು. ಅದಕ್ಕಾಗಿ ಎಷ್ಟೋ ಮಂದಿ ಕಲ್ಲಗನ ಲಿಂಗ ಅಂತ ತಿಳ್ಕೊಂಡವ್ರು ನೀನು. ಆದ್ರ ಎಷ್ಟೋ ಮಂದಿ ಲಿಂಗಕ್ಕೆ ಕಲ್ಲು ಅಂತ ತಿಳ್ಕೊಂಡಿರ್ತಕ್ಕಂಥವ್ರು ಎಷ್ಟೋ ನೋಡ್ತೀವಿ ನಾವು. ಅದ್ರೊಳಗೆ ನೀ ದೊಡ್ಡ ಶರಣಪ್ಪ ಅಂತೇಳಿ ನಾನು ದೊಡ್ಡ ಒಂದು ಶರಣ ಪದವಿ ಅಂತಕ್ಕಂಥದ್ದು ನನಗೆ ಕೊಟ್ಟರೆ ದಯಪಾಲಿಸಿರಲ್ಲ ಅಂತ ಮನಸ್ಸಿಗೆ ಪರಿಣಾಮ ಆತಂತವ್. ಏನ್ ಮಾಡಿದ ಅಂತಕಿ ಕಳತನ ಮಾಡ್ತಕ್ಕಂಥ ಮನುಷ್ಯ ಹೋಗಿ ಅವ ಏನಾದ್ರಿ ಶರಣದವ. ಯಾಕೆ ಶರಣದ ಅಂತ ಕೇಳಿದ್ರೆ ಅವರು ಮಹಾತ್ಮರು ಒಂದು ಕ್ಷಣ ಸಂಘ ಮಾಡಿದ್ದಕ್ಕಾಗಿ. ಅದಕ್ಕಂತಾನೆ ಏಕಗಡಿ ಆದಿಗಡಿ ಆದಿಮೆ ಪುಣ್ಯಾದ್ ತುಳಸಿ ಸಾಧು ಸಂಘಕ್ಕೆ ಕಟೆ ಕೋಟಿ ಅಪರಾಧ ಅಂತ ತಿಳ್ಕೊಂಡು ತುಳಸಿದಾಸರು ಕೂಡ ಹೇಳ್ಕೊಂಬಂದ್ರು. ಅಂದ್ರೆ 1 ತಾಸು, ಅರ್ಧ ತಾಸು, ಅರ್ಧ ತಾಸು, 1 ಕ್ಷಣ ಆದ್ರೂ ಕೂಡ ನೀನು ಮಹಾತ್ಮರ ಸಂಘದಲ್ಲಿ ಹೋದಿ ಅಂತ ಕೇಳಿದ್ರೆ ಅಲ್ಲೇನಾಗ್ತದ್ರಿ, ಅವನ ಮನಸ್ಸ ಅವನ ಬುದ್ಧಿ ಪರಿವರ್ತನೆ ಮಾಡುವಂತ ಶಕ್ತಿ ಯಾರಲ್ಲಿ ಇರ್ತದ್ರಿ? ಆ ಶರಣರಲ್ಲಿ ಇರ್ತದ, ಆ ಮಹಾತ್ಮನಲ್ಲಿ ಇರ್ತದ. ಅದ್ರ ಸಲುವಾಗಿ ನೀ ಏನ್ ಮಾಡುವಂತ ಕೇಳಿದ್ರೆ ಆಗಿಂದ ಅವ್ ಕಳ್ತನ ಮಾಡೋದು ಬಿಟ್ಟು ಶರಣನಾಗಿ ಹೋಗ್ಬಿಟ್ಟ ಅಂತ ತಿಳ್ಕೊಂಡು ಒಂದು ಜೀವನ ಅವರ ಬಸವಣ್ಣವರ ಜೀವನ ಚರಿತ್ರೆಯಲ್ಲಿ ಬರ್ತಕ್ಕಂಥ ಅನೇಕ ಘಟನೆಗಳದಾವ ಇರ್ಲಿ. ಅದಕ್ಕಾಗಿ ಇಲ್ಲಿ ಏನ್ ಹೇಳ್ತಾರ ಅಂತ ಕೇಳಿದ್ರೆ, ಮಡಕೆಯ ಮಾಡುವರೆ ಮಣ್ಣೆ ಮೊದಲು. ಮಡಕೆ ಮಾಡ್ಬೇಕಾದ್ರೆ ಮಣ್ಣನ್ನೇ ಹೇಗೆ ಮೊದಲು ಬೇಕು, ತೊಡಿಗೆ ಆಭರಣ ಮಾಡ್ಬೇಕಾದ್ರೆ ಚಿನ್ನವೇ ಹೇಗೆ ಬಂಗಾರವೇ ಮೊದಲು ಬೇಕು, ಹಾಗೆ ನಮ್ಮ ಸ್ವಸ್ವರೂಪ ಜ್ಞಾನವನ್ನ ಅಥವಾ ಪರಮಾತ್ಮನ ನಿಲುವನ್ನ ಕಾಣಬೇಕಾಗಿತ್ತು ಅಂತಂದ್ರೆ ಮೊಟ್ಟ ಮೊದಲಿಗೆ ನಾವು ಎಲ್ಲಿ ಹೋಗ್ಬೇಕು ಅಂತ ಕೇಳಿದ್ರೆ ಶರಣರ ಸಂಘದಲ್ಲಿ ಕಾಲವನ್ನು ಕಳಿಬೇಕು. ಅದಕ್ಕನೆ ಅಕ್ಕ ಮಹಾದೇವಿ ಕೂಡ ಆಡುವುದು, ಪಾಡುವುದು, ಹೇಳುವುದು, ಕೇಳುವುದು, ನಡೆಯುವುದು, ನುಡಿಯುವುದು ಸರಸ ಸಮ್ಮೇಳನವಾಗಿರ್ಬೋದಯ್ಯ ಚೆನ್ನ ಮಲ್ಲಿಕಾರ್ಜುನ. ನೀ ಕೊಟ್ಟ ಆಯುಷ್ಯ ಉಳ್ಳನ್ನಕ್ಕರ ಲಿಂಗ ಸುಖಿಗಳ ಸಂಘದಲ್ಲಿ ದಿನಗಳ ಕಳೆವೆನು ಅಂತ ತಿಳ್ಕೊಂಡು ಆ ಒಂದು ವಚನದಲ್ಲಿ ಕೂಡ ಅಕ್ಕ ಮಹಾದೇವಿ ಬಹಳ ಸುಂದರವಾಗಿ ಮಾರ್ಮಿಕವಾಗಿರ್ತಕ್ಕಂಥ ಮಾತನ್ನ ಅಲ್ಲಿ ಕೂಡ ಹೇಳ್ಕೊಂಡು ಬಂದಿದ್ದಾರೆ. ಅದರ ಸಲುವಾಗಿ ನಾವು ಏನೇ ಮಾಡಬೇಕಾದ್ರೂ ಸಹಿತವಾಗಿ ಹೇಳ್ಕೊಂಬಂದು ಆಡುವುದು, ಪಾಡುವುದು, ನಾ ಏನೇ ಕೆಲಸ ಕಾರ್ಯಗಳನ್ನು ಮಾಡ್ಬೇಕಾದ್ರೆ ಶರಣರ ಸಂಘದಲ್ಲಿ ಎಷ್ಟು ಆಯುಷ್ಯ ಕೊಡು, ಆಯುಷ್ಯವನ್ನೆಲ್ಲ ನಾ ಶರಣರ ಸಂಘದಲ್ಲಿ ಕಾಲವನ್ನು ಕಳಿತೇನೆ ಅಂತಕ್ಕಂಥ ಮಾತು ಹೇಳ್ಬೇಕಾದ್ರೆ ಅಲ್ಲಿ ಅಂತ ಒಂದು ಆನಂದ, ಅಂತ ಒಂದು ಶಕ್ತಿ ಆ ಮಹಾತ್ಮರಲ್ಲಿ ಆ ಸಂಘದಲ್ಲಿ ಇರ್ತದ. ಆ ಸಂಘ ಏನೇನು ಮಾಡ್ತದ ನಮಗಂತ ಕೇಳಿ ಶಂಕರಾಚಾರ್ಯ ಕೂಡ ಹೇಳ್ಕೊಂಬಂದ್ರು. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ ಮುಕ್ತಿ. ನೋಡಿ ಇಷ್ಟೆಲ್ಲ ಮಾಡ್ತದಂತ. ಭಜ ಗೋವಿಂದಂ ಗೋವಿಂದಂ ಭಜೆ ಮೂಢಮತೆ. ಜಗದ್ಗುರು ಶಂಕರಾಚಾರ್ಯರು ಕೂಡ ಈ ಒಂದು ಶ್ಲೋಕದಲ್ಲಿ ಏನ್ ಹೇಳ್ತಾರ ಅಂತ ಕೇಳಿದ್ರೆ, ಸತ್ಸಂಗತ್ವೇ ನಿಸ್ಸಂಗತ್ವಂ. ಈ ಸತ್ಸಂಗ ಹೆಂಗ್ ಮಾಡ್ತದಂತ ಕೇಳಿದ್ರೆ
ಎಲ್ಲವನ್ನ ಸಂಘವನ್ನ ತ್ಯಾಗ ಮಾಡಿಸ್ತದೆ, ನಿಸ್ಸಂಗ ಮಾಡ್ತದ. ಸತ್ಸಂಗತ್ವೇ ನಿಸ್ಸಂಗತ್ವಂ ಅಂದ್ರ ಎಲ್ಲಾ ದುಷ್ಟ ಬುದ್ಧಿ ಅಥವಾ ಕೆಟ್ಟ ಗುಣಗಳು, ಕೆಟ್ಟವರ ಸಹವಾಸವನ್ನ, ಈ ಸಂಸಾರದಲ್ಲಿ ವ್ಯಾಮೋಹವನ್ನ, ಈ ಪ್ರಪಂಚದ ವ್ಯಾಮೋಹವನ್ನ, ಕೀರ್ತಿ ವಾರ್ತೆಗಳ ವಾಸನೆಗಳನ್ನ ಎಲ್ಲವನ್ನ ನಿಸ್ಸಂಗ ಮಾಡ್ತದ. ಅಂದ್ರೆ ಅವಕ್ರ ಸಂಘ ಬಿಡಿಸ್ತೈತಿ ಅಂತ ಅರ್ಥ. ಸತ್ಸಂಗತ್ವೇ, ಈ ಸತ್ಸಂಗದಲ್ಲಿ ಬಂದರ ಅಂತ ಕೇಳಿದ್ರ ಎಲ್ಲ ಗುಣಗಳಿಂದ ದೂರ ಉಳಿತಾರ. ನಿಸ್ಸಂಗತ್ವ ಬರ್ತದ, ಎಲ್ಲದರಲ್ಲೇ ನಿಸ್ಸಂಗತ್ವ ಬರ್ತದ. ತಾನೊಬ್ಬನೇ ಉಳಿಲಿಕ್ಕೆ ಆರಂಭ ಮಾಡ್ತಾನ. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ. ಎಲ್ಲದರಲ್ಲಿ ಮೋಹಿತರಾಗಿದೇವಲ್ಲ ನಾವೀಗ. ಏನ್ ಕಾಣ್ತದಲ್ಲ ಬೇಕು ಬೇಕಂತಕ್ಕಂಥ ಭಾವ ಮೋಹದಿಂದ ಇರ್ತೀವಿ. ಆ ಮೋಹ ಬುದ್ಧಿ ಕೂಡ ಹೋಗ್ಬಿಡ್ತದ. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ಜೀವನ್ ಮುಕ್ತಿ. ನಿರ್ಮೋಹಿ ಆದ ಅಂತ ಕೇಳಿದ್ರೆ ಅವೇನಾಗ್ತಾನ್ರಿ, ಯಾವ್ದ್ರ ಮ್ಯಾಗ ಮೋಹ ಇರಂಗಿಲ್ಲ ಅವನಿಗೆ. ಯಾವ ವಸ್ತುವಿನ ಮ್ಯಾಗ, ಯಾವ ವಸ್ತು ಮನುಷ್ಯರ ಮೇಲೆ, ಯಾವ ವಸ್ತುವಿನಲ್ಲಿ ಯಾವ್ದ್ರ ಮೇಲೆ ಅವನಿಗೆ ಏನಾಗಿರಂಗಿಲ್ಲ, ಮೋಹ ಬುದ್ಧಿ ಇರಂಗಿಲ್ಲ. ಅಂದ್ರೆ ಬೇಕು ಅನ್ನೋ ಬೇಡಗಳು ಅವ್ನಿಗೆ ಹೋಗ್ಬಿಟ್ಟಿರ್ತಾವ. ಆ ಸತ್ಸಂಗ ಅವನಲ್ಲಿ ಮನಸ್ಸು ಪರಿಶುದ್ಧ ಮಾಡಿಬಿಟ್ಟಿರ್ತದ. ಅವನ ಮನಸ್ಸು ಪರಿಶುದ್ಧ ಆದಾಗ ಕೇವಲ ಏನ್ತದ ಅಲ್ಲಿ ಅಂತ ಕೇಳಿದ್ರೆ ಅಲ್ಲಿ ಮೋಕ್ಷ ಪ್ರಾಪ್ತಿ. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ಜೀವನ್ ಮುಕ್ತಿ. ಜೀವಂತಿದ್ದಾಗನೇ ಮುಕ್ತಿ ಒಂದಕ್ಕೂ ಜೀವನ್ ಮುಕ್ತಿ ಅಂತ ಕರ್ಕೊಂಡ್ಬರ್ತಾರೆ. ಜೀವಂತಿದ್ದಾಗ ನಾವು ಏನ್ ಮಾಡ್ತಾನಂತ ಕೇಳಿದ್ರೆ ಎಲ್ಲವನ್ನ ತ್ಯಾಗ ಬುದ್ಧಿಯನ್ನ ಮಾಡಿ ಯಾವಾಗ ಏನ್ ಮಾಡ್ತಾನಂತ ಕೇಳಿದ್ರೆ ಮೋಕ್ಷ ಸ್ಥಿತಿ. ಏನಪ್ಪಾ ಈ ಜಗತ್ತಿನಲ್ಲಿ ಯಾವ್ದು ಸ್ಥಿರವಾಗಿರ್ತಕ್ಕಂಥ ವಸ್ತು ಅಲ್ಲ, ಎಲ್ಲವನ್ನೂ ಒಂದಿಲ್ಲ ಒಂದ್ಸಲ ನಾವು ಬಿಟ್ಟ ಹೋಗ್ಬೇಕಾಗಿದೆ. ನಾವು ತಗೊಂಡು ಹೋಗ್ಬೇಕಾದದ್ದೇನು ಅಂತ ಕೇಳಿದ್ರೆ ಆ ಪರಮಾತ್ಮನನ್ನು ಕಂಡು ನಾವು ಧನ್ಯರಾಗಾಕ ಬಂದೀವಿ ಅಂತೇಳಿ ಅವನಿಗೆ ಏನಾಗ್ತದ, ಜೀವನ್ ಮುಕ್ತಿ ಸ್ಥಿತಿ. ಯಾವಾಗಲೂ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡಬೇಕು. ನಾ ಯಾವಾಗಲೂ ಪರಬ್ರಹ್ಮ ಸ್ವರೂಪನ ತಿಳ್ಕೋಬೇಕು, ನನ್ನ ಸ್ವರೂಪ ಜ್ಞಾನವನ್ನು ಅರಿತುಕೋಬೇಕು ಅಂತ ಹೇಳಿ ಅವನಿಗೆ ಅರಿತುಕೊಂಡ ಅಂತ ಕೇಳಿದ್ರೆ ಅವನಿಗೆ ಜೀವಂತಿದ್ದಾಗ ಜೀವನ್ ಮುಕ್ತಿ ಅಂತಕ್ಕಂಥದನ್ನ ಪಡಿತಾನೆ ಅಂತೇಳಿ ಜಗದ್ಗುರು ಶಂಕರಾಚಾರ್ಯರು ಕೂಡ ಹೇಳ್ಕೊಂಡ್ ಬಂದಿದ್ದಾರೆ. ಅದರ ಸಲುವಾಗಿ ಇಲ್ಲಿ ಬಸವಣ್ಣನವರು ಕೂಡ ಏನ್ ಹೇಳ್ತಾರಂತ ಕೇಳಿದ್ರೆ, ನಮಗ ಈ ಶಿವಪಥ ಅರಿವಡಿ ಗುರುಪಥವೇ ಮೊದಲು, ನಮ್ಮ ಕೂಡಲ ಸಂಗನ ಶರಣರ ಸಂಘವನ್ನೇ ನನಗೆ ಮೊದಲು ಮೊದಲು ಮಾಡ್ರಪ್ಪ ನೀವು ಅಂತ ಹೇಳಿ ಸಂಘ ಮಾಡೋದ್ರಿಂದ ನಮ್ಮ ಬುದ್ಧಿನೇ ಭ್ರಷ್ಟ ಆಗ್ತಾವು. ಸಂಘ ಮಾಡೋದ್ರಿಂದ ನಮ್ಮ ಜೀವನ ಉದ್ಧಾರ ಮಾಡ್ಕೊಳ್ಲಿಕ್ಕೆ ಬರ್ತದ. ಅದಕ್ಕಾಗಿ ನಾವು ಯಾರ ಸಂಘ ಮಾಡಿದ್ರೆ ನಾವು ಉದ್ಧಾರ ಆಗ್ತೀವಿ, ಯಾರ ಸಂಘ ಮಾಡಿದ್ರೆ ನಾವು ಕೆಟ್ಟ ದಾರಿಗೆ ಹೋಗ್ತೀವಿ ಅನ್ನೋದು ವಿವೇಕ ನಮ್ಮೆಲ್ಲರಲ್ಲಿ ಅದ. ಮನುಷ್ಯ ಜನ್ಮಕ್ಕೆ ಎಲ್ಲ ಪಶು ಪಕ್ಷಿ ಪ್ರಾಣಿಗಳಿಗೆಲ್ಲ ಇರಲಿಕ್ಕಿಲ್ಲ, ಆದ್ರೆ ಮನುಷ್ಯನಿಗೆ ವಿಶೇಷವಾಗಿರ್ತಕ್ಕಂಥ ಬುದ್ಧಿಶಕ್ತಿ ಅದನ್ನು ಕೊಟ್ಟಿದ್ದಾರೆ ಭಗವಂತ. ಅದರ ಸಲುವಾಗಿ ನಾವು ಇದೇ ಜನ್ಮದಲ್ಲೇನೆ ಅಂತ ಒಂದು ಒಳ್ಳೆ ಸತ್ಸಂಗದಲ್ಲಿ ಅಥವಾ ಒಳ್ಳೆ ಮಹಾತ್ಮರ ಅಥವಾ ಶರಣರ ಸಂಘದಲ್ಲಿ ಇದ್ದುಕೊಂಡು ನಮ್ಮ ಜೀವನ ಸಾಫಲ್ಯ ಮಾಡಿಕೊಳ್ಳೋ ಸದ್ಬುದ್ಧಿ ವಿಶ್ವಗುರು ಅನ್ನಬಸವನವರು ಕೊಟ್ಟು ಕರುಣಿಸಲಿ ಅಂತೇಳಿ ಪ್ರಾರ್ಥಿಸಿ ಇವತ್ತಿನ ದಿವಸ ಇಷ್ಟು ಚಿಂತನ